ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಡ್ಯಾನಿಗೆ ಬೆಲ್ಟ್ ಹಾಕಿದೀವಿ ಅಂತ ಅಂದ್ರೆ ಎಲ್ಲೋ ಹೊರಗಡೆ ಹೋಗೋದಿರುತ್ತೆ, ಇಲ್ಲ ಅವನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋವಂಥದ್ದು ಇರುತ್ತೆ. ಹಾಸ್ಪಿಟಲ್ಗೆಂತೂ ಹೋಗ್ತಾ ಇರಲಿಲ್ಲ. ಹಾಗಾದ್ರೆ ಇನ್ನೇನು ಹೊರಗಡೆ ಹೊರಟಿದ್ದೀವಿ ಅಂತಾನೆ ಅರ್ಥ. ಹೌದು, ಹೊರಗಡೆ ಹೋಗೋಣ ಅಂತ ಹೋಗ್ಬೇಕು ಅಂತ ಅನ್ಕೊಂಡು ಈಗ ಡ್ಯಾನಿನ ನೋಡ್ಕೊಬೇಕಲ್ವಾ. ಹಾಗಾಗಿ ಅಜ್ಜಿನೂ ಮತ್ತೆ ಡ್ಯಾನಿನ ಊರಿಗೆ ಬಿಡ್ತಾ ಇದ್ವಿ, ಅಜ್ಜಿ ಊರಿಗೇನೆ ಬಿಡ್ತಾ ಇದ್ವಿ. ನಮ್ಮ ಪಕ್ಕದ ಮನೆಯವರೇ ನಾವೆಲ್ಲರೂ ಹೊರಗಡೆ ಹೋದ್ರೆ ಡ್ಯಾನಿನ ನೋಡ್ಕೋತಾರೆ. ಆದರೆ ಫಸ್ಟ್ ಟೈಮು ಡ್ಯಾನಿನ ನಮ್ಮ ಅಜ್ಜಿ ಊರಲ್ಲಿ ಬಿಟ್ಟೋಗೋಣ ಅಂತ ಬಿಟ್ಟೋಗ್ತಾ ಇದ್ದೀವಿ. ನೋಡೋಣ ಅಜ್ಜಿಗೆ ಅವನನ್ನ ಮೇಂಟೈನ್ ಮಾಡೋಕ್ಕಾಗುತ್ತಾ, ಏನಾದರೂ ಗಲಾಟೆ ಮಾಡ್ತಾನ, ಹೆಂಗೆ ಏನು. ನಾನು ಹೇಳಿದ್ದೆ ತುಂಬ ಏನಾದ್ರೂ ಆಗಲ್ಲ ನೋಡ್ಕೊಳ್ಳೋಕ್ಕೆ ಅಂತ ಅನ್ನಂಗಿದ್ರೆ ನೀವು ಬಿಡೋದಕ್ಕೇನೆ ಹೋಗಬೇಡಿ, ಕಟ್ಟೆ ಹಾಕ್ಬಿಡಿ ಯಾವಾಗ್ಲೂ ನಾವು ಬರೋವರೆಗೂ ಅಂತ ಹೇಳಿದ್ದೆ. ಯಾಕೆಂದರೆ ಅವನೇನು ಬಿಟ್ಟರೆ ಎಲ್ಲೂ ಹೋಗಲ್ಲ, ದೂರಕ್ಕೆಲ್ಲ ಓಡೋಗೋದೆಲ್ಲ ಏನು ಮಾಡಲ್ಲ. ಆದರೆ ಹಿಡ್ಕೊಂಡ್ರೆ ಸ್ವಲ್ಪ ಎಳೆಯೋದು ಆ ಥರದ್ದೆಲ್ಲ ಮಾಡ್ತಾನೆ. ನಾನು ಹೇಳಿದ್ದೆ ನೀವೇನು ತಲೆ ಕೆಡಿಸ್ಕೊಬೇಡಿ, ಬೆಳಿಗ್ಗೆ ಒಂದು ಸರಿ ಸಂಜೆ ಒಂದು ಸತಿ ಬಿಡಿ ಅಂತೆಲ್ಲ ನಮ್ಮ ಅಜ್ಜಿಗೆ ಹೇಳಿದ್ದೆ. ಅಂದರೂ ನನಗೆ ಸ್ವಲ್ಪ ಭಯ ಇತ್ತು. ಯಾಕೆ ಅಂತ ಅಂದರೆ ಸ್ವಲ್ಪ ಅದು ದೊಡ್ಡ ಬ್ರೀಡ್ ಆಗಿರೋದ್ರಿಂದ ಏನಾದರೂ ಎಳೆದ್ರೆ ಬೇರೆಯವ್ರು ಬಿದ್ದರೆ ಏಟಾದರೆ ಅಜ್ಜಿಗೆ ಸುಮ್ಮನೆ ಏನಾದರೂ ಅಂತ ಆ ಥರ ಭಯ ಇತ್ತು. ನೀವೇ ನೋಡಿ, ನಾನು ಜಸ್ಟ್ ಅವನನ್ನು ಕಾರಿಗೆ ಹತ್ತಿಸ್ಕೊಳ್ಳೋದಕ್ಕೆ ಅಂತ ಕೂರಿಸಿದ್ದೀನಿ, ನಾನೇ ಹೆಂಗೆ ಬೀಳೋ ಥರ ಹೋದೆ ಅಂತ. ಅವನು ಸಡನ್ನಾಗಿ ಒಂದೇ ಸರಿ ಕಾರಿಗೆ ಹತ್ತು ಕೂತ್ಕೊಳ್ಳೋಕೆ ಹೋಗ್ಬಿಟ್ಟ. ಏಕೆಂದರೆ ಎಲ್ಲರೂ ಹೊರಗಡೆ ಹೋಗುವಾಗ ಕರ್ಕೊಂಡು ಹೋಗ್ತೀವಲ್ವ, ಅವುಗಳಿಗೂ ಕೂಡ ಖುಷಿ ಆಗುತ್ತೆ ಅನಿಸುತ್ತೆ ಮೋಸ್ಟ್ಲಿ. ಆದರೂ 2 ಒದೆ ಬಿತ್ತು. ಏಕೆಂದರೆ ಸಡನ್ನಾಗಿ ಒಂದೇ ಸತಿ ಆ ಥರ ಎಳೆದಾಗ ಕೈಗೂ ಕೂಡ ನೋವಾಗುತ್ತೆ, ಬೆಲ್ಟ್ ಅಲ್ವಾ ಅದು ಉರಿಯುತ್ತೆ. ನನಗಂತೂ ಇಲ್ಲೇ ಹಿಂಗೆ ದನ ಎಳ್ದಂಗೆ ಎಳಿತಾ ಇದ್ದಾನೆ, ಇನ್ನೇನು ಅಜ್ಜಿಗೆಲ್ಲಿ ಗೋಳೈಕತ್ತಾನ ಅಂತ ಅಂದ್ಕೊಂಡಿದ್ದೆ. ಸರಿ ಇವಾಗ ಹೊರಟ್ವಿ. ಮತ್ತೆ ನೋಡಿ 2-3 ಟೈಮ್ ಕೆಳಗಡೆ ಇಳಿಸಿ 2 ಒದೆನೂ ಕೊಟ್ಟೆ ಅವನಿಗೆ. ಕೂರಿಸಿದ್ರು ಮತ್ತೆ ಓಡೋಗಿ ಗಾಡಿ ಒಳಗೆ ಕೂತ್ಕೊತಾ ಇತ್ತು. ಕೊನೆಗೆ ಒಂದು ಸ್ವಲ್ಪ ಅಂದರೆ ಇಳಿಸಿ ಒಂದು 2-3 ಸರಿ ಆದಮೇಲೆ ಕೊನೆಗೆ ಸಮಾಧಾನವಾಗಿ ಹತ್ತಿ ಕೂತ್ಕೊಳ್ತು. ಅದಕ್ಕಂತೂ ಫಸ್ಟ್ ಹತ್ತಿ ಕೂತ್ಕೊಬಿಡ್ಬೇಕು, ಏನು ಮತ್ತು ಗಾಡೀಲಿ ಕೂರಿಸಿದ್ಮೇಲೆ ಇಳಿಬೇಕು, ಅದೇ ಥರ ಮಾಡ್ತಾಯಿತ್ತು. ಇವಾಗ ಅಜ್ಜಿ ಊರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಭುವನು 3 ಜನನೂ ಹೋದ್ವಿ, ಬಿಟ್ಬಿಟ್ಟು ಬರೋಣ ಅಂತ. ಯಾಕೆಂದರೆ ನಮ್ಮ ಅಜ್ಜಿ ಊರಿಗೆ ಹೋಗೋದೇ ಒಂದು ಖುಷಿ ನಮಗೆ. ಯಾವಾಗ್ಲೂ ಅಲ್ಲಿ ವಾತಾವರಣ ತುಂಬ ಇಷ್ಟ ಆಗುತ್ತೆ ನಮಗೆ. ಯಾವುದೇ ಥರ ಬೇರೆ ವೆಹಿಕಲ್ ಸೌಂಡೆಲ್ಲ ಇರಲ್ಲ, ಒಂಥರ ಫುಲ್ ಕೂಲಾಗಿ ಶಾಂತವಾಗಿರುತ್ತೆ ಅಂತಾರಲ್ವ, ಆ ಥರ ಅನಿಸುತ್ತೆ. ಆಮೇಲೆ ಕೆಲವೊಂದು ಟೈಮ್ ನವಿಲುಗಳೆಲ್ಲ ಬಂದಿರುತ್ತೆ ಮನೆ ಹತ್ರನೇ. ಸಿಟಿಲಿರೋ ವೆಹಿಕಲ್ ಸೌಂಡು ಅದು ಇದು ಎಲ್ಲ ನೋಡಿ ಬೇಜಾರಾಗಿರೋರಿಗೆ ಈ ಥರದೊಂದು ವಾತಾವರಣ ಸಖತ್ ಇಷ್ಟ ಆಗುತ್ತೆ. ಕೆಲವೊಬ್ಬರಿಗೆ, ಎಲ್ಲರಿಗೂ ಅಂತ ಹೇಳೋಕ್ಕಾಗಲ್ಲ. ಪರ್ಸ್ನಲ್ಲಾಗಿ ನನಗಂತೂ ಸಖತ್ ಇಷ್ಟ ಆಗುತ್ತೆ. ನಮಗೇನಾದರೂ ಒಂದು ಜೀವನ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ಈ ಥರ ವಾತಾವರಣದಲ್ಲಿ ಇರಬೇಕು ಅಂತ ನಾನು ಮೊದಲಿಂದನೂ ಆಸೆ ಪಡ್ತೀನಿ. ಆದರೆ ಟೌನ್ ಜೀವನ ಹೆಂಗೆ ಅಂತ ಅಂದರೆ ಏನೊಂದಕ್ಕೂ ಕೈ ಎಟ್ಕೋತೆ ಅಂತಾರಲ್ವ, ಏನಾದ್ರು ತರೋಕ್ಕೆ ಹೋಗೋದಕ್ಕೆ, ಮತ್ತು ಮಕ್ಕಳಿಗೆ ಸ್ಕೂಲಿಗೆ, ಮತ್ತು ಆ ಥರ ಹಾಸ್ಪಿಟಲ್ಲಿಗೆ, ಆ ಥರದ್ದೆಲ್ಲದಕ್ಕೂ ಟೌನ್ ಅನುಕೂಲ ಆದರೆ ಮನಸ್ಸಿಗೆ ನೆಮ್ಮದಿ ಅಂತಲೂ ಸಿಗೋದು. ನಿಜವಾಗ್ಲೂ ಎಲ್ಲರೂ ಒಂದು ಜಾಗದಲ್ಲಿ ಮನೆ ಕಟ್ಕೊಂಡು ಸುತ್ತ ಎಲ್ಲ ಗಿಡ ಮರಗಳು ಹಾಕ್ಕೊಂಡು ಒಳ್ಳೊಳ್ಳೆ ಹಣ್ಣು ಗಿಡಗಳು ಹಾಕ್ಕೊಂಡು ಆ ಥರ ಜೀವನ ಇರುತ್ತಲ್ವ, ತೋಟ ಎಲ್ಲ, ಅದು ಸಖತ್ತು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಎರಡೂ ಅವಶ್ಯಕತೆ ಇದೆ, ಸಿಟಿನೂ ಇದೆ, ಹಳ್ಳಿನೂ ಇದೆ. ಏನು ಮಾಡೋದು, ಕಾಲಕ್ಕೆ ತಕ್ಕನಾಗೆ ಹೊಂದ್ಕೊಂಡು ಹೋಗೋದು. ಇದೇ ನೋಡಿ ನಮ್ಮ ಅಜ್ಜಿ ಮನೆ. ಕೆಲವೊಂದು ಟೈಮ್ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ನಾನು ಸುಮಾರು ಟೈಮು. ಇವಾಗ ನಮ್ಮ ಅಜ್ಜಿ ಇಲ್ಲಿದ್ದರೆ ಸ್ವಲ್ಪ ಇನ್ನೂ ಏನೇನೋ ಗಿಡಕ್ಕೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಗಿಡ ಎಲ್ಲ ಇನ್ನೂ ಚೆನ್ನಾಗಿ ಹಸ್ರಾಗಿರುತ್ತೆ. ನಮ್ಮ ಅಜ್ಜಿ ನಮ್ಮ ಮನೆಗೆ ಬಂದು ಒಂದು 15 ದಿವಸ ಆಗಿತ್ತು. ಹಾಗಾಗಿ ಇಲ್ಲಿ ಸ್ವಲ್ಪ ಹಂಗೆ ಎಲ್ಲ ಏನಂತಂದ್ರೆ ಯಾರೂ ಇಲ್ವಲ್ಲ, ಹಾಗಾಗಿ ಹಂಗೆ ಇದೆ. ಡ್ಯಾನಿಗೆ ಅಂತೂ ಹೊಸ ವಾತಾವರಣ. ಡ್ಯಾನಿ ಚಿಕ್ಕ ಮರಿಲಿ ಒಂದ್ಸರಿ ಕರ್ಕೊಂಡು ಹೋಗಿದ್ವಿ ನಾವು ನಮ್ಮ ಅಜ್ಜಿ ಮನೆಗೇನೆ. ಆದರೆ ಈಗ ಬಂದಿರೋದು ತುಂಬ ಟೈಮ್ ಆದಮೇಲೆ, ಈಗ ದೊಡ್ಡದಾಗಿದೆಯಲ್ವಾ, ಇವಾಗ ಅವನಿಗೆ 4-5 ವರ್ಷ ಆಗಿದೆ. ಇವಾಗ ಬಂದಿರೋದು ನೋಡಿ. 1 ರೌಂಡ್ ಎಲ್ಲ ಸುತ್ತೊಡಿತಾ ಇದ್ದಾನೆ. ಏನು ಹೊಸ ಜಾಗ ಬಂದುಬಿಟ್ನಲ್ಲ ನಾನು, ಇಲ್ಲೇನಕ್ಕೆ ಬಂದೆ ಅಂತ. ಹಂಗೇ ಫ್ರೆಂಡ್ಸ್, ಇಲ್ಲೊಂದು ಫ್ರೂಟ್ ಇದೆ, ತುಂಬ ಅಪರೂಪದ ಫ್ರೂಟ್ ಅಂತ ಹೇಳ್ಬೋದು. ತುಂಬ ರೇರು, ಎಲ್ಲ ಕಡೆ ಎಲ್ಲೂ ಸಿಗಲ್ಲ. ಆದರೆ ಇದನ್ನೆಲ್ಲ ಜಾಸ್ತಿ ಜನ ನೋಡಿರೋದು ಕೂಡ ಇಲ್ಲ. ನಾನು 2-3 ಟೈಮ್ ಬಂದಾಗ ಯಾವಾಗಲೂ ಹೋಗಿ ನೋಡ್ತಾ ಇದ್ದೆ, ಒಂದ್ಸರಿ ವಿಡಿಯೋ ಮಾಡ್ಕೊಳ್ಳೋಣ ಹಣ್ಣು ಬಿಟ್ಟಿದ್ದಾಗ ಅಂತ. ಆಗ ಬಿಟ್ಟಿರಲಿಲ್ಲ ನೋಡಿ. ನನಗೆ ಈ ವರ್ಷ ಗೊತ್ತಾಯಿತು ಇದು ಚಳಿಗಾಲದಲ್ಲೇ ಬಿಡೋದು ಯಾವಾಗ್ಲೂ ಅಂತ.
ಎಷ್ಟು ತಿಂಗಳು ಹಿಂದೆ ಬಿಟ್ಟಿತ್ತು. ಆಗೊಂದು ಟೈಮ್ ಹೋಗಿದ್ದಾಗ ಇರಲಿಲ್ಲ. ಇವಾಗ ನೋಡಿ ಹಣ್ಣಾಗಿತ್ತು ಒಂದೊಂದು. ನನಗಂತೂ ಇದು ಕಂಡ್ರೆ ಭಯ. ಇದು ಸ್ವಲ್ಪ ಅದ್ರದ್ದು ಬೀಜ ಇದೆ ನೋಡಿ, ಕಪ್ಪು ಕಲರು. ಅದ್ರದ್ದು ಸೀಡು ನನಗೆ ಒಂಥರ ಆ್ಯಸಿಡ್ ಥರ ಅನಿಸುತ್ತೆ. ಯಾಕೆಂದರೆ ನನಗೆ ಮೈಯೆಲ್ಲ ಊತ ಬರುತ್ತೆ. ಹಾಗಾಗಿ ನಾನು ಮುಟ್ಟಲ್ಲ. ನಾನು ಮರದ ಹತ್ರ ಹೋಗೋದಕ್ಕೂ ಭಯ ಪಡ್ತೀನಿ ಮುಂಚೆಯಿಂದನೂ. ಈ ಅರಿ ನಾನು ನೋಡ್ತೀನಿ ಬಿಡು ಅಂತ ನೋಡ್ತಾಯಿದ್ರು. ನನಗೆ ಅರಿಗೂ ಏನಾದ್ರು ಆ ಥರದ್ದು ಆಗ್ಬಿಟ್ರೆ ಅಂತ ಭಯ ಆಗ್ತಿತ್ತು. ನಮ್ಮ ಏನು ಅಜ್ಜಿ ಆಮೇಲೆ ನಮ್ಮ ಮಾವನ ಮಕ್ಕಳೆಲ್ಲ ಮುಟ್ತಾರೆ. ಕೆಲವೊಬ್ರಿಗೆ ಆಗುತ್ತೆ, ಕೆಲವೊಬ್ರಿಗೆ ಆಗಲ್ಲ. ಇದನ್ನು ನಾವಿಲ್ಲಿ ಗೇರು ಹಣ್ಣು ಅಂತ ಕರಿತೀವಿ. ಕೆಲವೊಂದು ಕಡೆ ಇದೆ ಈ ಫ್ರೂಟು, ಆದರೆ ತುಂಬ ಜನ ನೋಡಿರಲ್ಲ. ಈ ಘಟ್ಟದ ಗೇರಣ್ಣು ಅಂತ ಒಂದು ಬರುತ್ತೆ. ಮಲೆನಾಡು ಸೈಡಲ್ಲೆಲ್ಲ ನೋಡಿ ಫ್ರೂಟು ತಿಂತಾರಲ್ಲ, ಸ್ವಲ್ಪ ಜ್ಯೂಸಿ ಆಗಿರುತ್ತಲ್ವ, ಆ ಫ್ರೂಟು ಅಂತ ಅನ್ಕೋತಾರೆ. ಆದರೆ ಅದಲ್ಲ, ಇದೇ ಬೇರೆ. ಯೆಲ್ಲೋ ಕಲರ್ ಹಣ್ಣಾಗಿತ್ತಲ್ವ, ಆ ಥರ ಆದಮೇಲೆ ಅದನ್ನು ಕಿತ್ಬಿಟ್ಟು ಚೆನ್ನಾಗಿ ಒಣಗಿಸ್ಬೇಕು. ಒಣಗಿಸಿದ್ಮೇಲೆ ಸ್ವಲ್ಪ ಈ ಒಣ ಖರ್ಜೂರ ಬರುತ್ತಲ್ವ, ಆ ಥರ ಖರ್ಜೂರ ಥರ ಆಗುತ್ತೆ. ಆಗ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ ಹರಿ ಮತ್ತು ಭುವನ್ ಏನು ಮಾಡ್ತಿದ್ದಾರೆ ಅಂದರೆ, ಈ ನೆಲಗೂಬೆ ಅಂತ ಹೇಳ್ತೀವಲ್ವ, ಈ ಮಣ್ಣೊಳಗೆ ಒಂಥರ ರೌಂಡಾಗಿ ಒಂದು ಹುಳ ಸೇರ್ಕೊಂಡಿರುತ್ತೆ. ಅದನ್ನು ನಾವು ಚಿಕ್ಕ ಮಕ್ಕಳಿದ್ದಾಗ ಅದನ್ನು ತಗೊಂಡು ಆಟ ಆಡಿಸ್ತಿದ್ವಿ ನೋಡಿ. ಅವಾಗೆಲ್ಲ ಎಷ್ಟು ಏನು ಅಂದರೆ ಆಟ ಆಡೋದಕ್ಕೆ ಏನು ಬೇಕೋ ಅದು ನಾವೇ ಕಂಡಿಡ್ಕೋತಿದ್ವಿ. ಇವಾಗೆಲ್ಲ ಆಟ ಆಡೋದಕ್ಕೆ ಒಳ್ಳೊಳ್ಳೆ ಟಾಯ್ಸು ಅದು ಇದು ಅಂತೆಲ್ಲ ಮಕ್ಳಿಗೆ ತಂದು ಕೊಡ್ತಾರೆ. ಅವುಗಳಿಗೆ ಅದು ಕೂಡ ಬೋರು. ಎಷ್ಟು ಸಾವಿರಾರು ರೂಪಾಯಿ ಕೊಟ್ಟು ತಂದು ಕೊಟ್ರು ಕೂಡ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಬಿಡ್ತಾರೆ. ನಾವು ನಮ್ಮ ಮನೆ ಹಿಂದ್ಗಡೆ ಎಲ್ಲ ಏನು ಸೈಡಲ್ಲೆಲ್ಲ ಒಂಥರ ನೈಸಾಗಿರೋದು, ಅದು ಫುಲ್ಲು ಪುಡಿ ಮಣ್ಣು ಥರ ನೈಸಾಗಿ ಆಗಿ ಹುಳ ಅದು ರೌಂಡಕ್ಕೆ ಕೊರ್ಕೊಂಡು ಹೋಗಿರೋದು. ಆ ಹುಳನ ಹಿಡಿದ್ಬಿಟ್ಟು ಕೈ ಮೇಲೆ ಹಾಕೋದು, ಆಮೇಲೆ ರೌಂಡಿಗೆ ತಿರ್ಗಿಸೋದು, ಅದ್ರ ಸುತ್ತ ಕಲ್ಲು ತಿರ್ಗಿಸೋದು. ಹಂಗೆ ಮಾಡಿದಾಗ ಅದು ಮೂಮೆಂಟ್ ಮಾಡ್ತಾಯಿತ್ತು. ಅದಕ್ಕೆ ಒಂಥರ ತಲೆ ಸುತ್ತ ಬಂದಂಗೆ ಆಗ್ತಿತ್ತು, ಏನೋ ಗೊತ್ತಿಲ್ಲ. ರೌಂಡ್ ಹೊಡಿತಾ ಇತ್ತು. ಅದನ್ನು ನೋಡಿ ನಾವು ಖುಷಿ ಪಡ್ತಾ ಇದ್ವಿ. ಮತ್ತು ಅದನ್ನೆಲ್ಲ ಸಾಯಿಸೋ ಥರ ಎಲ್ಲ ಏನು ಮಾಡ್ತಾ ಇರಲಿಲ್ಲ. ಮತ್ತೆ ವಾಪಸ್ ತಗೊಂಡೋಗಿ ಮಣ್ಣು ಹತ್ರನೇ ಬಿಡ್ತಾ ಇದ್ವಿ. ಅದು ಕೊರ್ಕೊಂಡು ಮತ್ತೆ ಮಣ್ಣೊಳಗೆ ಹೋಗಿ ಸೇರ್ಕೋತಾ ಇತ್ತು. ಏನೋ ಒಂದು ದಿವ್ಸ ಮಾಡ್ತಾ ಇರಲಿಲ್ಲ. ನಮಗೆ ಬೋರ್ ಆದಾಗೆಲ್ಲ ಮಕ್ಕಳೆಲ್ಲ ಏನು ನಮ್ಮ ಅಕ್ಕಪಕ್ಕದ ಮನೆ ಮಕ್ಕಳು ಏನಿದ್ರು ಅವರೆಲ್ಲ ಸೇರ್ಕೊಂಡು ತಗೊಂಡು ಆಟ ಆಡಿಸೋದು, ಮತ್ತು ಹಂಗೇನೆ ಬಿಡೋದು. ಮತ್ತು ಎಷ್ಟು ದೊಡ್ಡದು ಯಾರ್ಯಾರಿಗೆ ಸಿಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿತ್ತು. ಅದೊಂಥರ ನೆನಪಾಯಿತು. ನಾನು ನೋಡಲಿಲ್ಲ, ಹರಿ ನೋಡಿ ಅದನ್ನು ಇಲ್ಲಿದೆ ನೋಡಿ ಈ ಥರದ್ದು ಅಂತ ತೋರಿಸಿದ್ರು. ನನಗೆ ಅವಾಗ ಹಳೇದೆಲ್ಲ ನೆನಪು. ಆಮೇಲೆ ಡ್ಯಾನಿಗೆ ವಿಶ್ ಮಾಡಿ ಹೊರಟ್ವಿ. ಅಲ್ಲಿಂದ ಬಂದು ಕಾರನ್ನು ಸ್ವಲ್ಪ ಬೇಸಿಕ್ ಚೆಕಪ್ ಮಾಡಿಸಿದ್ವಿ. ಇಂಜಿನ್ ಆಯಲ್ಲು ಮತ್ತು ಕೂಲೆಂಟು ಅದೆಲ್ಲ ನೋಡಿ ಚೆಕ್ ಮಾಡಿಸ್ಕೊಂಡ್ರು. ತುಂಬ ದೂರದ ದಾರಿ ಆಗಿರೋದ್ರಿಂದ ಅವೆಲ್ಲ ನೋಡ್ಕೊಬೇಕು ನಾವೆಲ್ಲರೂ ಹೊರಗಡೆ ಹೋಗುವಾಗ ಅಂತ ಸ್ವಲ್ಪ ಚೆಕ್ ಮಾಡಿಸಿ ಎಲ್ಲ ಆಯಿತು. ನಾನು ಹೇಳ್ದಂಗೆ ನಾವು ಹೋಗ್ತಾ ಇದ್ದಿದ್ದು ಬೇರೆ ಔಟ್ ಆಫ್ ಸ್ಟೇಟು, ಆಂಧ್ರ ಪ್ರದೇಶದ ಕಡೆ ಹೋಗ್ತಾ ಇದ್ವಿ. ನ್ಯೂ ಇಯರ್ ಇದ್ದಿದ್ದರಿಂದ ನಾವು ನಮ್ಮ ರಿಲೇಷನ್ ಅವ್ರ ಬೇಕ್ರಿಗೆ ಹೋಗ್ತಾ ಇದ್ವಿ. ಮನೆ ಹತ್ರ ನಮ್ಮದು ಹೋಟ್ಲು ರಜಾ ಮಾಡಿಕೊಂಡು ನ್ಯೂ ಇಯರ್ ಟೈಮಲ್ಲೆಲ್ಲ ಏನು ನಮಗೆ ಬಿಸ್ನೆಸ್ ಇರಲ್ಲ, ಹಾಗಾಗಿ ಹೋಗಿ ಬರೋಣ ಅಂತ ಅಂದ್ಕೊಂಡು ನಾನು ಭುವನು ಹೋಗ್ತಾ ಇದ್ವಿ. ಹೊರಟು ಹೋಗುವಂಥ ವಿಡಿಯೋ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟ ತನಕ ವಿಡಿಯೋ ನೋಡಿದ್ದಕ್ಕೆ. ಬಾಯ್.